ಓಂ ಇದಗುಂ ಸರ್ಪೇಭ್ಯೋ ಹವಿರಸ್ತು ಜುಷ್ಟಂ ಆಶ್ಲೇಷಾಯೇಷಾಮನುಯಂತಿ ಚೇತಃ ಯೇ ಅಂತರಿಕ್ಷಂ ಪೃಥಿವೀಂ ಕ್ಷಿಯಂತಿ ತೇನ ಸರ್ಪಾಸೋ ಹವಮಾಗಮಿಷ್ಟಾಃ ಯೇ ರೋಚನೆ ಸೂರ್ಯಸ್ಯಾಪಿ ಸರ್ಪಾಃ ಯೇ ದಿವಂ ದೇವೀಮನುಸಂಚರಂತಿ ಯೇಷಾಮಾಶ್ಲೇಷಾ ಅನುಯಂತಿ ಕಾಮಂ ತೇಭ್ಯಃ ಸರ್ಪೇಭ್ಯೋ ಮಧುಮಜ್ಜುಹೋಮಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, 2025 ವರ್ಷ ಭವಿಷ್ಯ, ವಾರ್ಷಿಕ ಭವಿಷ್ಯದಲ್ಲಿ ಕರ್ಕಾಟಕ ರಾಶಿಯವರಿಗೆ ಹೇಗಿದೆ, ಶುಭ ಅಶುಭ ಮಿಶ್ರ, ಹೀಗೆ ಯಾವ ರೀತಿಯಾದಂಥ ಫಲ ಇದೆ ಅನ್ನುವಂಥದ್ದನ್ನು ಈ ವಿಡಿಯೋಲಿ ನಾವು ಸವಿಸ್ತಾರವಾಗಿ ನೋಡೋಣ. ಏನೇನು ಬದಲಾವಣೆಗಳಿದೆ ನೋಡಿ. ಮಾರ್ಚ್ 28ನೇ ತಾರೀಕು ಶನಿ ತಮ್ಮ ಸ್ಥಾನವನ್ನು ಬದಲಾವಣೆ ಮಾಡ್ತಾರೆ. ಇದು ಅತ್ಯಂತ ಶುಭ ಸುದ್ದಿ ಕರ್ಕಾಟಕ ರಾಶಿಯವರಿಗೆ. ಯಾಕೆಂದರೆ ಸುಮಾರು 2.5 ವರ್ಷಗಳಿಂದ ಅಷ್ಟಮ ಶನಿ ಪ್ರಭಾವದಲ್ಲಿದ್ದಂಥ ನಿಮಗೆ ಶನಿಯಿಂದ ಬಿಡುಗಡೆ ಆಗುವಂತಹ ಸಂದರ್ಭ ಪ್ರಾರಂಭ. ಅಂದರೆ ಶನಿ ಬಂದು ಭಾಗ್ಯಕ್ಕೆ ಹೋಗ್ತಾರೆ. ಆ ಮಹಾತ್ಮ ಕರ್ಕಾಟಕ ರಾಶಿಯವರಿಗೆ ಭಾಗ್ಯಸ್ಥಾನಕ್ಕೆ ಮಾರ್ಚ್ 28ನೇ ತಾರೀಕು ಬಂದ ಮೇಲೆ ಇನ್ನು 2.5 ವರ್ಷ ನಿಮಗೆ ಶನಿ ಭಾಗ್ಯದಲ್ಲೇ ಇರ್ತಾರೆ. ತುಂಬ ಒಳ್ಳೆ ಫಲ ಕರ್ಕಾಟಕ ರಾಶಿಯವರಿಗೆ ಶನಿಯಿಂದ. ಅಂದರೆ ಈ ವರ್ಷ 2025 ಮೇ 15ನೇ ತಾರೀಕಿನವರೆಗೂ ಗುರುಬಲ ಇರುತ್ತೆ. ಆಮೇಲೆ ಗುರುಬಲ ಇರಲ್ಲ. ಲಾಭಸ್ಥಾನದಲ್ಲಿದ್ದಂಥ ಗುರು ನಷ್ಟ ಸ್ಥಾನಕ್ಕೆ ಬರ್ತಾರೆ, 12ನೇ ಮನೆಗೆ ಬರ್ತಾರೆ. ಅಂದರೆ ಮೇ 15, 2025 ನಂತರ ಕರ್ಕಾಟಕ ರಾಶಿಯವರಿಗೆ ಗುರುಬಲ ಇರುವುದಿಲ್ಲ. ಇನ್ನು ರಾಹುಕೇತುಗಳ ಬದಲಾವಣೆ. ಮೇ 20ನೇ ತಾರೀಕು ರಾಹು ಅಷ್ಟಮ ಸ್ಥಾನಕ್ಕೆ 8ನೇ ಮನೆಗೆ ಬರ್ತಾರೆ. ಪಾಪಸ್ಥಾನದಲ್ಲಿ ಪಾಪಗ್ರಹಗಳಿದ್ದರೆ ಶುಭ ಫಲ. ಹಾಗೆ ಕೇತು 2ನೇ ಮನೆಗೆ ಬರ್ತಾರೆ. ಕೇತುವಿನಿಂದ ಒಳ್ಳೆಯದಿಲ್ಲ. ಒಟ್ಟು ಬದಲಾವಣೆ ಆಗುವಂತಹ 4 ಗ್ರಹಗಳಲ್ಲಿ 2 ಗ್ರಹ ತುಂಬ ಉತ್ತಮ ಫಲ ಕೊಟ್ಟರೆ 2 ಗ್ರಹ ಮಿಶ್ರ ಫಲವನ್ನು ಕೊಡುತ್ತೆ ಕರ್ಕಾಟಕ ರಾಶಿಯವರಿಗೆ. ಹಾಗಾದರೆ ಕರ್ಕಾಟಕ ರಾಶಿಯ ಆರೋಗ್ಯ, ಶಿಕ್ಷಣ, ವ್ಯಾಪಾರ, ಉದ್ಯೋಗ, ಹಣಕಾಸು, ಪ್ರೀತಿ, ಮದುವೆ ನಂತರದ ಜೀವನ, ಮನೆಯ ವಿಷಯ ಹಾಗೂ ವಾಹನಗಳು, ಇದರ ಬಗ್ಗೆ ನಾವು ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಪ್ರಥಮವಾಗಿ ಆರೋಗ್ಯ ವಿಚಾರಕ್ಕೆ ಬಂದರೆ ಈ ವರ್ಷ ಮಿಶ್ರ ಹಾಗೂ ಕಳಪೆ ಫಲಿತಾಂಶಗಳನ್ನು ಪಡೆಯುವಂಥ ಸಾಧ್ಯತೆಗಳು ಕರ್ಕಾಟಕ ರಾಶಿಯವರಿಗೆ ಜಾಸ್ತಿ ಇದೆ. ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತರಾಗಿರಬೇಕು. ಶೀತ ಸಂಬಂಧಪಟ್ಟಂಥ ಸಮಸ್ಯೆಗಳಲ್ಲಿ ದೊಡ್ಡ ಪ್ರಮಾಣದ ತೊಂದರೆಗಳು ಆಗುವಂಥ ಸಾಧ್ಯತೆ. ಮೂಗಿನ ಸಮಸ್ಯೆ, ತಲೆಭಾರ, ಶಿರೋಭಾರ ಅಂತೀವಿ, ಗಂಟಲಿನ ಸಮಸ್ಯೆ, ಹೀಗೆ ಚಳಿಯಿಂದ ಅಥವಾ ಶೀತದಿಂದ ಸಮಸ್ಯೆಗಳ ಹೆಚ್ಚು ಆಗುತ್ತೆ. ಹಾಗಾಗಿ ಕರ್ಕಾಟಕ ರಾಶಿಯವರು ಹೆಚ್ಚು ಈ ಫ್ರಿಡ್ಜ್ ಪದಾರ್ಥಗಳು, ಆಮೇಲೆ ತಣ್ಣನೆಯ ಪದಾರ್ಥಗಳು ಹೆಚ್ಚು ಸೇವನೆಯಿಂದ ಸ್ವಲ್ಪ ತೊಂದರೆಗಳು ಆಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಉತ್ತಮ. ಇನ್ನು ಆರೋಗ್ಯದ ವಿಚಾರಕ್ಕೆ ವರ್ಷದ ಆರಂಭದಲ್ಲಿ ಸ್ವಲ್ಪ ಸಮಸ್ಯೆಗಳಾದರೂ ಕೂಡ ಅಷ್ಟಮ ಶನಿ ಪ್ರಭಾವದಿಂದ ಶನಿಯ ಬದಲಾವಣೆ ನಂತರ ಸ್ವಲ್ಪ ತೊಂದರೆಗಳು ನಿವಾರಣೆ ಆಗುತ್ತೆ. ಆದರೆ 8ನೇ ಮನೆಯನ್ನು ನಾವು ರಂಧ್ರಸ್ಥಾನ ಅಂತ ಕರೀತೀವಿ. ಯಾವಾಗ ರಾಹು 8ನೇ ಮನೆಗೆ ಬರ್ತಾರೋ ಮೇ 20ನೇ ತಾರೀಕು, ಅಲ್ಲಿಂದ ನಿಮಗೆ ವರ್ಷ ಪೂರ್ತಿ ಸ್ವಲ್ಪ ಬೆನ್ನಿನ ತೊಂದರೆ, ಸೊಂಟದ ತೊಂದರೆ, ಜನನಾಂಗಗಳ ತೊಂದರೆಗಳಾಗುವಂಥ ಸಾಧ್ಯತೆಗಳು, ಮತ್ತು ಬಾಯಿಗೆ ಸಂಬಂಧಪಟ್ಟಂಥದ್ದು, ಬಾಯಿ ಹುಣ್ಣಾಗುವಂಥದ್ದು, ಹಲ್ಲಿನ ಸಮಸ್ಯೆ, ಈ ಥರದ ಸಮಸ್ಯೆಗಳು ಹೆಚ್ಚು ಕಾಣಬಹುದಾಗುತ್ತೆ. ಸಂಪೂರ್ಣ ಜಾಗರೂಕತರಾಗಿರಬೇಕು. ಆದಷ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಬೇಕು. ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಮಾಡಬೇಕು. ಸೂರ್ಯನಿಗೆ ಪ್ರಾರ್ಥನೆ ಮಾಡಿ ಸೂರ್ಯ ಸ್ತೋತ್ರಗಳನ್ನು ಹೇಳಿಕೊಳ್ಳುವಂಥದ್ದು, ಗೋಧಿ ಹಾಗೂ ರವೆಯನ್ನು ದಾನ ಮಾಡುವಂಥದ್ದು, ಗೋಧಿ ಹಾಗೂ ರವೆಯನ್ನು ನೀವು ಸ್ವೀಕಾರ ಮಾಡುವಂಥದ್ದು ಬಹಳ ಒಳ್ಳೆಯದು.
ಸರಿ, ಹಾಗಾದರೆ 8ನೇ ಮನೆಗೆ ರಾಹು ಬಂದ ಮೇಲೂ ಕೂಡ ತೊಂದರೆಗಳಾಗ್ತಾನೆ ಇರುತ್ತೆ. ಅಂದರೆ ಸ್ವಲ್ಪ ಸುಧಾರಣೆ ಆಗುತ್ತೆ, ಕಾರಣ ಶನಿ ಚೆನ್ನಾಗಿದ್ದಾರಲ್ವ, ಸುಧಾರಣೆ ಆಗುತ್ತೆ. ಬಟ್ ನೀವು ನಿರ್ಲಕ್ಷ್ಯ ಮಾಡಬಾರ್ದು. ಚಿಕಿತ್ಸೆ ಪಡ್ಕೊಳ್ಬೇಕು, ವೈದ್ಯರನ್ನು ಭೇಟಿ ಮಾಡಬೇಕಂದ್ರೆ ನೀವು ನಿರ್ಲಕ್ಷ್ಯ ಮಾಡುವಂಥದ್ದು ಉತ್ತಮ ಅಲ್ಲ. ಅದು ಸಾಧ್ಯವಾದಷ್ಟು ಪ್ರಿಕಾಷನ್ಸನ್ನು ಹೆಚ್ಚಾಗಿ ತಗೊಳ್ಳಿ. ಅದು ಬಿಟ್ಟರೆ ಬೇರೆ ದೊಡ್ಡ ಪ್ರಮಾಣದ ಸಮಸ್ಯೆಗಳು ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಆರೋಗ್ಯದಲ್ಲಿ ಇಲ್ಲ. ಎರಡನೆಯದು ಶಿಕ್ಷಣ ವಿಚಾರ. ಈ ವರ್ಷ ಅಂದರೆ 2025 ಹೆಚ್ಚಾಗಿ ಮಿಶ್ರ ಫಲಿತಾಂಶಗಳನ್ನು ಕಾಣ್ತೀರಾ ಕರ್ಕಾಟಕ ರಾಶಿಯವರು. ಶಿಕ್ಷಣದ ವಿಚಾರದಲ್ಲಿ ಉನ್ನತ ಶಿಕ್ಷಣಕ್ಕೆ ಅಧಿಪತಿ ಆಗಿರತಕ್ಕಂಥ ಗುರು ಕೂಡ ನಿಮಗೆ ಮೇ 15ರ ನಂತರ 12ನೇ ಮನೆಗೆ ಬರೋದ್ರಿಂದ ಅಲ್ಲಿಂದ ಸ್ವಲ್ಪ ಇಳಿಜಾರು ಕಡೆಗೆ ಹೋಗುತ್ತೆ ವಿದ್ಯಾಭ್ಯಾಸ. ಹಾಗಾಗಿ ಮೇ 15ರ ಒಳಗೆ ಸಾಧ್ಯವಾದಷ್ಟು ನಿಮ್ಮ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡ್ತಕ್ಕಂಥದ್ದು ಉತ್ತಮ. ಅಂದರೆ ನೋಡಿ, ಈಗ ಸಾಧಾರಣವಾಗಿ SSLC ಪರೀಕ್ಷೆ ಆಗ್ಬೋದು, ಸೆಕೆಂಡ್ PUC ಪರೀಕ್ಷೆ ಅಥವಾ ಯಾವುದೇ ಪರೀಕ್ಷೆ ಆದರೂ ಶೇಕಡಾವಾರು 80%ಗಿಂತ ಹೆಚ್ಚು ನಮಗೆ ಮಾರ್ಚ್ ಏಪ್ರಿಲಲ್ಲಿ ನಡೆಯುತ್ತೆ. ಹಾಗಾಗಿ ಏನೂ ಸಮಸ್ಯೆ ಇಲ್ಲ ಕರ್ಕಾಟಕ ರಾಶಿಯವರಿಗೆ. ಅದಾದ ನಂತರ ಏನಾದರೂ ಸಾಧ್ಯತೆಗಳಿದ್ದರೆ ಪರೀಕ್ಷೆಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು. ಅದಕ್ಕೆ ನಿಮ್ಮ ಒಂದು ಜನ್ಮ ಜಾತಕವನ್ನೆಲ್ಲ ನೋಡ್ಕೊಳ್ಳುವಂಥದ್ದು ಭಾಳ ಉತ್ತಮ. ಇನ್ನು ಶಿಕ್ಷಣ ಹಾಗೂ ವೃತ್ತಿಪರ ಶಿಕ್ಷಣ ಎರಡಕ್ಕೂ ಕೂಡ ಮೇ 15ರವರೆಗೂ ಬಲ ಇರುತ್ತೆ. ಅದಾದಮೇಲೆ ಒಂದು ಸ್ವಲ್ಪ ಮಧ್ಯ ಫಲಿತಾಂಶಗಳನ್ನು ನಿರೀಕ್ಷಿಸ್ಬೋದು. 12ನೇ ಮನೆ ಗುರು ಒಂದು ಸ್ವಲ್ಪ ಸಮಸ್ಯೆಗಳನ್ನು ಉಂಟು ಮಾಡಬಹುದು. ಸಮಸ್ಯೆಗಳು ಬಂದರೂ ಕೂಡ ಅದನ್ನು ನೀವು ಬ್ಯಾಲೆನ್ಸ್ ಮಾಡುವಂತಹ ಸಾಧ್ಯತೆಗಳು ಜಾಸ್ತಿ ಇದೆ. ವಿದೇಶದಲ್ಲಿ ಅಧ್ಯಯನ ಮಾಡ್ತಕ್ಕಂಥವ್ರು ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನು, ಮಾಸ್ಟರ್ಸು, PhD ಈ ಥರ ವಿದ್ಯಾಭ್ಯಾಸವನ್ನು ಮಾಡ್ತಾ ಇರ್ತಕ್ಕಂಥ ವಿದೇಶಿಯಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ, ಭಾರತ ದೇಶದ ವಿದ್ಯಾರ್ಥಿಗಳಿಗೆ ಹೆಚ್ಚು ಅನುಕೂಲಗಳೇ ಕಾಣ್ತಾ ಇದೆ. ಯಾಕಂದರೆ 12ನೇ ಮನೆ ವಿದೇಶಿ ಪ್ರಯಾಣ ಅಂತ ಕೂಡ ಹೇಳ್ತೀವಿ. ಹಾಗಾಗಿ ಒಂದು ಕಡೆ 12ನೇ ಮನೆ ಅಯನ ಶಯನ ಭೋಗ ನಷ್ಟ ಸ್ಥಾನ, ಇನ್ನೊಂದು ಕಡೆ ವಿದೇಶಿ ಪ್ರಯಾಣ ಸ್ಥಾನ, ಎರಡಕ್ಕೂ ಕೂಡ ಬಹಳ ಅನುಕೂಲ ಮತ್ತು ಆದ್ಯತೆಗಳನ್ನು ಕೊಡುವಂಥ ಸಂದರ್ಭ. ಇನ್ನು ಈ ಫಲಿತಾಂಶದ ವಿಚಾರಕ್ಕೆ ಬಂದರೆ ತುಂಬ ಮುನ್ನಡೆನೇ ಕಾಯಬಹುದು ವರ್ಷದ ಮಧ್ಯದವರೆಗೂ. ಅದಾದ ನಂತರ ಸಾಧಾರಣವಾಗಿದೆ. ಸಾಧ್ಯವಾದಷ್ಟು ಈ ವರ್ಷ ಸ್ವಲ್ಪ ಹೆಚ್ಚಿನ ವಿದ್ಯಾಭ್ಯಾಸದ ಕಡೆ ಗಮನ ಕೊಡ್ತಕ್ಕಂಥದ್ದು ಉತ್ತಮ. ದೇವರ ಆರಾಧನೆ, ಸರಸ್ವತಿ ಮಂತ್ರಗಳನ್ನು ಹೇಳುವಂಥದ್ದು, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು, ದಕ್ಷಿಣಾಮೂರ್ತಿ ದೇವರನ್ನು ದರ್ಶನ ಮಾಡುವಂಥದ್ದು, ಪ್ರತ್ಯಕ್ಷ ಗುರುಗಳು ಅಥವಾ ಪರೋಕ್ಷ ಗುರುಗಳ ಸೇವೆ ಮಾಡುವಂಥದ್ದು ಭಾಳ ಉತ್ತಮ. ಇದು ಶಿಕ್ಷಣದ ವಿಚಾರ. ಇನ್ನು ವ್ಯಾಪಾರದ ವಿಚಾರ ನೋಡೋದಾದರೆ, ವ್ಯಾಪಾರದ ಸಂಬಂಧಪಟ್ಟಂಥ ಪ್ರಯತ್ನದಲ್ಲಿ ಈ ವರ್ಷ ಭಾಳ ಉತ್ತಮ ಫಲಿತಾಂಶವನ್ನು ಪಡೆಯಬಹುದು. ಕರ್ಕಾಟಕ ರಾಶಿಯ ವ್ಯಾಪಾರಿಗಳಿಗೆ ಈ ವರ್ಷ ಜಾಕ್ಪಾಟ್ ಅಂತ ಹೇಳ್ಬೋದು, ಬಹಳ ದೊಡ್ಡ ಸಕ್ಸಸ್ಸು. ಬಟ್ ಲಾಭ ಜಾಸ್ತಿ ಬಂದರೂ ಕೂಡ ಗುರು ಮೇ 15ರವರೆಗೂ ನಿಮ್ಮ ಲಾಭವನ್ನು ಹೆಚ್ಚಿಸಿ ಹಣವನ್ನು ಸಂಗ್ರಹ ಮಾಡಿಸ್ತಾರೆ. ಅದೇ ಮೇ 15 ನಂತರ ಲಾಭ ಏನೋ ಇರುತ್ತೆ, ಹಣದ ಸಂಗ್ರಹಣೆ ಮಾಡಲ್ಲ. ನೀವು ಖರ್ಚು ಮಾಡಿಬಿಡ್ತೀರ, ಸಿಕ್ಕಾಪಟ್ಟೆ ಖರ್ಚು ಮಾಡಿಬಿಡ್ತೀರ, ಕಮಿಟ್ಮೆಂಟ್ಗಳಿಗೆ ಸಿಕ್ಕಾಕೋತೀರಾ. ಆ ಥರ ಮಾಡಬೇಡಿ, ಬ್ಯಾಲೆನ್ಸ್ ಮಾಡಿ. ಮೇ 15ರವರೆಗೂ ಏನು ವ್ಯಾಪಾರ ಆಗಿ ಏನು ವ್ಯವಹಾರ ಮಾಡಿ ನೀವು ಲಾಭ ಗಳಿಸಿರ್ತೀರ, ಆ ಲಾಭವನ್ನು ಎತ್ತಿಟ್ಕೊಂಡು ಯಾವಾಗ ಗುರು ನಷ್ಟಕ್ಕೆ ಬರ್ತಾರೋ ಆ ಲಾಭದಿಂದ ಇವನ್ನೆಲ್ಲ ಫುಲ್ಫಿಲ್ ಮಾಡಿ ಬ್ಯಾಲೆನ್ಸ್ ಮಾಡ್ಕೋಬೇಕು ನೀವು. ಅದು ತುಂಬ ಇಂಪಾರ್ಟೆಂಟ್. ಮತ್ತು ಈ ಕಬ್ಬಿಣದ ವ್ಯಾಪಾರಿಗಳು, ಪೆಟ್ರೋಲ್ ಬಂಕ್ ವ್ಯಾಪಾರಿಗಳು, ನಾನ್ ವೆಜ್ ಹೋಟೆಲ್ಗಳು, ಮತ್ತು ಲಿಕ್ಕರ್ ಬಿಸ್ನೆಸ್ ಮಾಡುವಂಥವರು, ಕೆಮಿಕಲ್ಲು, ಆ್ಯಸಿಡ್ಡು, ಬಿಲ್ಡಿಂಗ್ ಮೆಟೀರಿಯಲ್ಸು, ಈ ರೀತಿ ಸಂಬಂಧಪಟ್ಟಂಥ ವ್ಯಾಪಾರಿಗಳಿಗೆ ವರ್ಷ ಪೂರ್ತಿ ತುಂಬ ಚೆನ್ನಾಗಿರುತ್ತೆ. ಬಂಗಾರ ಹಾಗೂ ಲೋಹದ ವ್ಯಾಪಾರಿಗಳಿಗೆ ಈ ವರ್ಷ ಮೇ 15ರವರೆಗೂ ಚೆನ್ನಾಗಿರುತ್ತೆ. ಅದಾದಮೇಲೆ ಮಿಶ್ರ ಫಲಿತಾಂಶ ಅಥವಾ ಮಧ್ಯಮ ಫಲಿತಾಂಶ ಅನ್ನುವಂಥದ್ದು ಪಡೀಬೋದು. ಮತ್ತು ಕೆಲವೊಂದು ವಿದೇಶದಿಂದ ಕೊಂಡುಕೊಳ್ಳುವಂಥದ್ದು, ವಿದೇಶಕ್ಕೆ ಆಮದು ಮಾಡುವಂಥದ್ದು, ಅಂದರೆ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಬಿಸ್ನೆಸ್ ಏನಿದೆ, ಈ ಥರ ಸಂಬಂಧಪಟ್ಟಂಥ ಬಿಸ್ನೆಸ್ಸಲ್ಲಿ ತುಂಬ ಚೆನ್ನಾಗಿರುತ್ತೆ. ಏನೂ ಭಯಪಡೋ ಅವಶ್ಯಕತೆ ಇಲ್ಲ. ವ್ಯಾಪಾರದಲ್ಲಿ ಸಂಪಾದನೆ ಮಾಡಿದಂಥ ಹಣದಿಂದ ಆಸ್ತಿಯನ್ನು, ಅಂತಸ್ತನ್ನು ಖರೀದಿ ಮಾಡುವಂತಹ ಯೋಗ ಈ ವರ್ಷ ನಿಮಗಿದೆ. ಹಾಗಾಗಿ ವ್ಯಾಪಾರದಲ್ಲಿ ಭಾಳ ಉತ್ತಮ ಫಲ ಇದೆ. ಮೇ 15ರವರೆಗೂ ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಮಿಶ್ರ ಫಲಿತಾಂಶ ಇರೋದ್ರಿಂದ ಬ್ಯಾಲೆನ್ಸ್ ಮಾಡ್ಕೋಬೇಕು. ಇನ್ನು ವೃತ್ತಿ ಜೀವನ ಅಂದರೆ ಉದ್ಯೋಗ ಜೀವನ ಹೇಗಿದೆ? ಉದ್ಯೋಗದಲ್ಲಿ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅಂತಂದರೆ ಸ್ವಲ್ಪ ಅನುಕೂಲ. ಕರ್ಮಕಾರಕ ಶನಿ ಅಲ್ವಾ, ಅಷ್ಟಮ ಶನಿ ಪ್ರಭಾವ. ಅಂದರೆ ಮಾರ್ಚ್ 28ನೇ ತಾರೀಕಿನವರೆಗೂ ಒಂಥರ ಮಧ್ಯಮವಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ ವೃತ್ತಿ ಜೀವನದಲ್ಲಿ. ಏನೂ ತೊಂದರೆ ಏನಿಲ್ಲ. ಅಂದರೆ
ತೀರಾ ನೆಗೆಟಿವ್ ಅನ್ನೋದೆಲ್ಲ ಹೇಳಲಿಕ್ಕಾಗಲ್ಲ. ಕೆಲಸ ಹೋಗಬಹುದು, ಅಥವಾ ಕೆಲಸದಲ್ಲಿ ತೊಂದರೆಗಳು ಬರ್ಬೋದು, ಅಥವಾ ತುಂಬ ಹೆಕ್ಟಿಕ್ ಆಗ್ಬೋದು, ಅಥವಾ ಕೆಲಸ ಮಾಡೋಕ್ಕೆ ಆಗದೇ ಇರೋಂಥ ಪರಿಸ್ಥಿತಿ ಬರಬಹುದು. ಇವೆಲ್ಲ ಬಂದರೂ ಕೂಡ ಬ್ಯಾಲೆನ್ಸ್ ಮಾಡಿಬಿಟ್ರೆ ಒಂದು 3 ತಿಂಗಳು ನೀವು ಮಾರ್ಚ್ 28ನೇ ತಾರೀಕು ಅಷ್ಟಮ ಶನಿ ಪ್ರಭಾವ ದೂರ ಆದಮೇಲೆ ನಿಮಗೆ ಭಾಗ್ಯ ಶನಿ ಅತ್ಯಂತ ಸಂತೋಷ ಭರಿತವಾಗಿರತಕ್ಕಂಥ ಉದ್ಯೋಗದ ಬಲವನ್ನು ನಿಮಗೆ ಕೊಡ್ತಾರೆ. ಹೊಸ ಉದ್ಯೋಗ ಸಿಗುತ್ತೆ, ಹೊಸ ಉದ್ಯೋಗದ ಅವಕಾಶಗಳು ಹೆಚ್ಚು ಸಿಗುತ್ತೆ. ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡಿ ಉದ್ಯೋಗವನ್ನು ಮಾಡುವಂಥ ಯೋಗ, ಅಥವಾ ವಿದೇಶದಲ್ಲೇ ಉದ್ಯೋಗಕ್ಕೋಸ್ಕರನೇ ಪ್ರಯತ್ನ ಮಾಡುವಂತಹ ಫಲ, ಎಲ್ಲದರಲ್ಲೂ ನಿಮ್ಗೆ ಸಕ್ಸಸ್ ಆಗುತ್ತೆ. ಮಾರ್ಚ್ 28ರವರೆಗೂ ಸ್ವಲ್ಪ ಹುಷಾರಾಗಿದ್ದು ಅದಾದ ಮೇಲೆ ನಿಮಗೆ ಉತ್ತಮ ಫಲ ಇದೆ. ಅದಕ್ಕೆ ನೋಡಿ, ನಾವು ಈ ಥರದ್ದು ಏನಾದರೂ ಸಮಸ್ಯೆಗಳಾಗ್ಬೋದು, ಶನಿನೇ ಕರ್ಮಕಾರಕ ಉದ್ಯೋಗಕಾರಕ ಅನ್ನುವಂಥ ಉದ್ದೇಶಕ್ಕೆ ಮಾರ್ಚ್ 28 ಶನಿ ಬದಲಾವಣೆ ಆಗ್ತಾ ಇದೆಯಲ್ಲ, ಹಾಗಾಗಿ ಕರ್ಕಾಟಕ ರಾಶಿಯವರಿಗೆ ಒಳ್ಳೆಯದಾಗಲಿ ಅನ್ನುವಂಥ ಉದ್ದೇಶಕ್ಕೆ 1 ಲಕ್ಷ ಸ್ವಾಹಾಕಾರ ಶನೈಶ್ಚರ ಮಹಾಯಜ್ಞವನ್ನು ನಾವು ಮಾಡ್ತಾ ಇದ್ದೀವಿ. ಮಾರ್ಚ್ 28ನೇ ತಾರೀಕು ಶನಿ ಬದಲಾವಣೆ ಆದರೆ ಮಾರ್ಚ್ 29ನೇ ತಾರೀಕೆ ನಾವು ಈ ಒಂದು ಯಾಗವನ್ನು ಮಾಡ್ತಾ ಇದ್ದೀವಿ. ಈ ಯಜ್ಞವನ್ನು ನೀವೆಲ್ಲರೂ ಕೂಡ ಖಂಡಿತವಾಗಲೂ ಇದರಲ್ಲಿ ಪಾಲ್ಗೊಳ್ಬೇಕು. ಈಗ ಶನಿ ಶಾಂತಿ ಅನ್ನುವಂಥದ್ದು ಕರ್ಕಾಟಕ ರಾಶಿಯವರಿಗೆ ಬೇಕು, ಇಲ್ಲ ಅಂತಲ್ಲ. ಬಿಟ್ಟು ಹೋಗ್ಬೇಕಾದ್ರೆ ಆ ಶನಿ ಪರಮಾತ್ಮನ ಪೂಜೆ ಮಾಡುವಂಥದ್ದು ಅವಶ್ಯಕತೆ. ನಿಮ್ಮ ಮನೆ ಸುತ್ತಮುತ್ತ ಅಥವಾ ನಿಮ್ಮ ಊರು ಸುತ್ತಮುತ್ತ ಎಲ್ಲಾದರೂ ಶನಿ ಶಾಂತಿ ಮಾಡ್ತಾ ಇದ್ದರೆ ಖಂಡಿತವಾಗಲೂ ಅಲ್ಲೋಗಿ ಶನಿ ಶಾಂತಿಗೆ ಬರೆಸಿ ಅಲ್ಲೋಗಿ ಸೇವೆ ಮಾಡಿ. ಎಲ್ಲೂ ಅನುಕೂಲ ಆಗಲಿಲ್ವಾ, ನಿಮಗೋಸ್ಕರ ನಿಮ್ಮ ಸಹಕಾರದಿಂದ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೀನಿ. ಇದಕ್ಕೆ 431 ರೂಪಾಯಿ, 431 ರೂಪಾಯಿ ಅಂದರೆ 431 ರುಪೀಸ್ ನೀವು ಪೇ ಮಾಡಿ. ಆ ಲಿಂಕ್ ನಿಮಗೆ ಸಿಗುತ್ತೆ ನೋಡಿ, nityasauಭಾಗ್ಯ.in ಅನ್ನುವಂಥ ವೆಬ್ಸೈಟಲ್ಲಿ ಎಲ್ಲ ಡೀಟೇಲ್ಸ್ ಅದರಲ್ಲಿ ನಾನು ಅಪ್ಲೋಡ್ ಮಾಡಿಸಿದ್ದೀನಿ. ಅದಲ್ಲದೆ ಕೆಳಗಡೆ ಕಾಣ್ತಾ ಇರ್ತಕ್ಕಂಥ ನಂಬರ್ಸ್ ಇದೆಯಲ್ಲ, ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತ, ಅದಕ್ಕೆ ನೀವು ಫೋನ್ ಮಾಡಿ ಬೇಕಾದ್ರೆ ಡೀಟೇಲ್ಸನ್ನು ತಿಳ್ಕೊಬೋದು. ಒಂದು ಪಕ್ಷ ನಿಮಗೇನಾದರೂ ಫಾರ್ಮ್ ಫಿಲ್ ಬರಲಿಲ್ಲ ಅಂತಂದರೆ ಖಂಡಿತವಾಗಲೂ ನಮ್ಮ ಒಂದು ರಿಸೆಪ್ಷನಿಸ್ಟ್ ಸಹಾಯ ತೊಗೊಂಡು, ಟೆಲಿಕಾಲರ್ ಸಹಾಯ ತೊಗೊಂಡು ನೀವು ಫಾರ್ಮನ್ನು ಫಿಲಪ್ ಮಾಡ್ಬೋದು. ಮಾಡೋಕ್ಕಾಗಲೇ ಇಲ್ಲ ಅಂದರೆ ನಮ್ಮವರೇ ಫಿಲಪ್ ಮಾಡಿ ಕೊಡ್ತಾರೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಮುಖ್ಯವಾಗಿ ನಿಮ್ಮ ಅಡ್ರೆಸ್ಸು, ಪಿನ್ ಕೋಡ್ ಸಮೇತವಾಗಿ ಪರ್ಫೆಕ್ಟ್ ಅಡ್ರೆಸ್ಸನ್ನು ನೀವು ಕಳಿಸ್ಕೊಟ್ರೆ ಪೂಜೆ ಎಲ್ಲ ಆದಮೇಲೆ ನಿಮಗೆ ಶನಿ ಪರಮಾತ್ಮ ಅಂದರೆ ಶನೈಶ್ಚರನ ಒಂದು ಯಜ್ಞಕ್ಕೆ ಇಟ್ಟಂತಹ ಕುದುರೆ ಲಾಳ ಏನಿದೆ, ಆ ಕುದುರೆ ಲಾಳ ನೀವು ಮನೆ ಬಾಗಿಲಿಗೆ ಹೊಡಿಬೋದು, ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು, ನಿಮ್ಮ ಕಾರಲ್ಲಿ ಇಟ್ಕೊಳ್ಬೋದು. ಆ ಕುದುರೆ ಲಾಳವನ್ನು ಪೂಜೆ ಮಾಡಿ ಮಂತ್ರಾಕ್ಷತೆ ಸಮೇತವಾಗಿ ನಿಮ್ಮ ಮನೆಗೆ ಬಂದು ಆ ಪ್ರಸಾದ ಸೇರುತ್ತೆ. ಯಾವಾಗ ಈ ಪ್ರಸಾದ ನಿಮಗೆ ಬರಬೇಕು ಅಂತಿದೆಯೋ ಆ ಟೈಮ್ ಖಚಿತವಾಗ್ಲೂ ಬರುತ್ತೆ. ಈ ಪ್ರಸಾದ ನಿಮಗೆ ಮುಟ್ಟಿದ ಮೇಲೆ ಆ ಶನೈಶ್ಚರನ ಅನುಗ್ರಹ ಅನ್ನುವಂಥದ್ದು ನಿಮಗೆ ಸಿಗುತ್ತೆ. ಹಾಗಾಗಿ ಸಂಪೂರ್ಣವಾಗಿ ಮಾಡ್ತಾ ಇರ್ತಕ್ಕಂಥ ಈ ಶನೈಶ್ಚರ ಮಹಾಯಾಗದಲ್ಲಿ ನೀವು ಪಾಲ್ಗೊಳ್ಳಿ. 431 ರೂಪಾಯಿ ಒಬ್ಬರಿಗೆ. ಎಲ್ಲರೂ ನಾವು ಕುಟುಂಬದಲ್ಲಿ 4 ಜನ ಇದ್ದೀವಿ, 4 ಜನಕ್ಕೂ ಸೇರಿ 431 ರೂಪಾಯಿ ಹಾಕ್ಬಿಟ್ಟು 4 ಜನಕ್ಕೂ ಹೆಸರು ಫಾರ್ಮ್ ಫಿಲಪ್ ಮಾಡ್ತೀವಿ ಅಂದರೆ ಫಾರ್ಮ್ ಅಕ್ಸೆಪ್ಟ್ ಮಾಡಲ್ಲ. ಅದಕ್ಕೋಸ್ಕರ ಒಬ್ಬರಿಗೆ 431 ರೂಪಾಯಿ ನೀವು ಪೇ ಮಾಡಿ ಖಂಡಿತವಾಗ್ಲೂ ಪೂಜೆಗೆ ಪಾಲ್ಗೊಳ್ಬೋದು. ಇನ್ನು ಮಾರ್ಚ್ 28 ಆದಮೇಲೆ ಉತ್ತಮವಾದ ಫಲಿತಾಂಶ ಅನ್ನುವಂಥದ್ದು ವೃತ್ತಿ ಜೀವನದಲ್ಲಿದೆ. ವಿಶೇಷವಾಗಿ ಏನಪ್ಪ ಅಂತಂದರೆ ಒಂದು ನವೀಕೃತವಾಗಿರ್ತಕ್ಕಂಥ ಉದ್ಯೋಗ, ಹೊಸ ಹೊಸ ವಿಷಯಗಳನ್ನು ತಿಳ್ಕೊಳ್ತೀರಾ, ಹೊಸ ಹೊಸ ಮಾರ್ಗದರ್ಶನ ನಿಮಗೆ ಸಿಗುತ್ತೆ, ಆಪರ್ಚುನಿಟೀಸ್ ಹೆಚ್ಚು ಸಿಗುತ್ತೆ. ಅದಾದಮೇಲೆ ನಿಮ್ಮ ಒಂದು ಮಾತಿನ ಶೈಲಿ ಬದಲಾವಣೆ ಆಗುತ್ತೆ, ನಿಮ್ಮ ಕೆಲಸದ ವೈಖರಿ ಬದಲಾವಣೆ ಆಗುತ್ತೆ. ಒಂದು ಹಂತಕ್ಕೆ ನಿಮ್ಮನ್ನೆಲ್ಲ ಇಷ್ಟಪಡ್ತಾರೆ, ನೀವು ಅವಶ್ಯಕವಾಗಿ ಬೇಕಾಗ್ತೀರಾ, ನಿಮ್ಮನ್ನು ಯಾರು ಬಿಟ್ಕೊಡೋಕೆ ಇಷ್ಟ ಆಗಲ್ಲ. ಕಾಲಕಾಲಕ್ಕೆ ಪ್ರಮೋಷನ್ನು, ಇನ್ಕ್ರಿಮೆಂಟು, ಸ್ಯಾಲ್ರಿ ಅಭಿವೃದ್ಧಿ ಎಲ್ಲ ಸಿಗ್ತಾ ಹೋಗುತ್ತೆ ನಿಮಗೆ. ಆಮೇಲೆ ಮೇ 15ನೇ ತಾರೀಕು ನಂತರ ಗುರು ಕ್ಷೀಣನಾದರೂ ಸಹ ಶನಿಯ ಬಲ ಇರೋದ್ರಿಂದ ಉದ್ಯೋಗಕ್ಕೆ ಯಾವುದೇ ಥರದ ಭಯಪಡೋ ಅವಶ್ಯಕತೆ ಇಲ್ಲ. ಏನಾದರೂ ನಿಮ್ಮ ಮೂಲ ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದ್ದರೆ, ಶನಿ ಡೆಬಿಲೇಟೆಡ್ ಆಗಿಯೋ ಶತ್ರು ಮನೆಯಲ್ಲಿ ಇದ್ದರೆ ಒಂದು ಸ್ವಲ್ಪ ಸಮಸ್ಯೆ ಆಗ್ಬೋದು. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ಒಮ್ಮೆ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸನ್ನು ಮಾಡಿಸ್ಕೊಂಡು ಬೇಕಾದ ಸುಲಭ ಪರಿಹಾರಗಳು ಮಾಡ್ಕೊಳ್ಳೋದ್ರಿಂದ ನಿಮಗೆ ಖಂಡಿತ ಒಳ್ಳೆ ಫಲ ಸಿಗುತ್ತೆ. ಗಣನೀಯವಾಗಿ ನಿಮ್ಮ ಸಮಸ್ಯೆಗಳು ಮಾರ್ಚ್ 28 ನಂತರ ಕ್ಲಿಯರ್ ಆಗುತ್ತೆ. ವೃತ್ತಿಪರ ಜೀವನದಲ್ಲಿ ಸಕ್ಸಸ್ಸನ್ನು ಹೊಂದಬಹುದು. ಇನ್ನು ಆರ್ಥಿಕತೆ ಹೇಗಿರುತ್ತೆ 2025 ಕರ್ಕಾಟಕ ರಾಶಿಯವರಿಗೆ ಆರ್ಥಿಕ ಜೀವನ ಅಂತಂದರೆ, ಕರ್ಕಾಟಕ ರಾಶಿಯಲ್ಲಿ ಜನಿಸಿದಿರ್ತಕ್ಕಂಥವ್ರಿಗೆ ಆರ್ಥಿಕವಾಗಿ ಈ ವರ್ಷ ಉತ್ತಮ ಲಾಭದಾಯಕವಾಗಿರುತ್ತೆ.
ಶನಿಯ ಒಂದು ಪ್ರಭಾವದಿಂದ ಅಭಿವೃದ್ಧಿಯನ್ನು ಕಾಣಬಹುದು. ಜೊತೆಗೆ ಕೇತುವಿನ ಪ್ರಭಾವವು ನಿಮಗೆ ನೆಗೆಟಿವ್ ಆಗುತ್ತೆ, ಅದೊಂದು ಮಾತ್ರ ಬ್ಯಾಲೆನ್ಸ್ ಮಾಡಬೇಕು. ಈ ಶನಿ ಶಾಂತಿ ಜೊತೆಗೆ ಕೇತು ಶಾಂತಿನೂ ಮಾಡಬೇಕು. ನಾವು ಶನಿ ಶಾಂತಿಗೆ ದುಡ್ಡು ಹಾಕ್ಸ್ಕೊಂಡ್ರು ಕೂಡ ಅದ್ರ ನವಗ್ರಹ ಶಾಂತಿ, ಕೇತು ಶಾಂತಿ ಎಲ್ಲ ಆಗುತ್ತೆ. ಅದರ ಫಲ ಭಗವಂತ ನಿಮ್ಗೆ ಕೊಡ್ತಾನೆ. ಮೇ ನಂತರ ಸ್ವಲ್ಪ ಮಟ್ಟಿಗೆ ಸಣ್ಣ ಪುಟ್ಟ ತೊಂದರೆಗಳು ಬಂದರೂ ಕೂಡ ಅದೆಲ್ಲ ಬ್ಯಾಲೆನ್ಸ್ಡೇ, ಅದನ್ನೆಲ್ಲ ನೀವು ಬ್ಯಾಲೆನ್ಸ್ ಮಾಡಿಕೊಂಡು ಸೂಕ್ಷ್ಮವಾಗಿ ಪರಿಹಾರ ಮಾಡ್ಕೋತೀರಾ. ಆರ್ಥಿಕವಾಗಿ ತುಂಬ ಬಲಾಢ್ಯರಾಗ್ತೀರಾ. ಸಾಲದ ಹೊರೆ ಕಡಿಮೆ ಆಗುತ್ತೆ. ಮತ್ತು ಈ ಒಂದು ಆರ್ಥಿಕದ ಬೆಳವಣಿಗೆಯಿಂದ ಮನೆಯಲ್ಲಿ ಏನಾದರೂ ಶುಭ ಕಾರ್ಯಗಳು, ಬಂಗಾರ ತಗೊಳ್ಳೋದು, ವಾಹನ ತಗೊಳ್ಳೋದು, ಮನೆ ತಗೊಳ್ಳೋದು, ಮತ್ತು ಭೂಮಿ ತಗೊಳ್ಳೋದು, ಈ ಥರದ್ದು ಏನಾದರೂ ಆರ್ಥಿಕದ ಅಭಿವೃದ್ಧಿಯಿಂದ ಕರ್ಕಾಟಕ ರಾಶಿಯವರಿಗೆ ಈ ವರ್ಷ ಅನುಕೂಲ ಆಗೋದರಲ್ಲಿ ಸಂದೇಹನೇ ಇಲ್ಲ. ಧನಾತ್ಮಕ ಆರ್ಥಿಕ ಫಲಿತಾಂಶಗಳನ್ನು ಈ ವರ್ಷ ಪಡಿಬೋದು. ಧನಾತ್ಮಕವಾಗಿ ನೀವು ಯೋಚನೆ ಮಾಡಿ, ಧನಾತ್ಮಕವಾಗಿಯೇ ನಿಮಗೆ ಫಲ ಸಿಗುತ್ತೆ. ಮತ್ತು ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಪ್ರಯತ್ನಗಳನ್ನು ಹಿಂಜರಿಸಬೇಡಿ, ಮುಂದಕ್ಕೆ ಹೋಗ್ತಾ ಇರಿ. ಫಲ ಭಗವಂತ ತೃಪ್ತಿಯಾಗಿ ಪಾಸಿಟಿವ್ ಆಗಿ ಕೊಡ್ತಾನೆ. ಇನ್ನು ಪ್ರೇಮ ಜೀವನ ಹೇಗಿರುತ್ತೆ? ನಿಮ್ಮ ಕುಟುಂಬದ ಪ್ರೀತಿ, ಅಣ್ಣ ತಮ್ಮ ಅಕ್ಕ ತಂಗಿಯರ ಪ್ರೀತಿ, ಸ್ನೇಹಿತರ ಪ್ರೀತಿ, ಮತ್ತು ನೀವು ಮದುವೆ ಮಾಡಿಕೊಳ್ಬೇಕು ಅನ್ನುವಂಥ ಉದ್ದೇಶಕ್ಕೆ ಒಂದು ಹೆಣ್ಣು ಮಗಳನ್ನು ಅಥವಾ ಒಂದು ಗಂಡು ಮಗಳನ್ನು ಪ್ರೀತಿ ಮಾಡುವಂಥದ್ದು, ಇದರ ಸಂಬಂಧ ಹೇಗಿದೆ ಅಂತಂದರೆ ಪ್ರಣಯ ಸಂಬಂಧಪಟ್ಟಂಥ ವಿಷಯದಲ್ಲಿ ನಿಮಗೆ ಸಾಕಷ್ಟು ಆರಾಮದಾಯಕವಾಗಿರುತ್ತೆ. ಲವ್ ಮ್ಯಾರೇಜ್ ರಿಲೇಟೆಡ್ ಆಗಿರ್ತಕ್ಕಂಥ ಸಕ್ಸಸ್ ಆಗುತ್ತೆ. ಈ ಒಂದು ವರ್ಷ ತಂದೆ ತಾಯಿಯ ಪ್ರೀತಿ, ಸ್ನೇಹ ಸಂಬಂಧದ ಪ್ರೀತಿ ಮತ್ತು ಬಂಧು ಬಾಂಧವರ ಪ್ರೀತಿ ಎಲ್ಲದರಲ್ಲೂ ಕೂಡ ನೀವು ಅದೃಷ್ಟವಂತರಿದ್ದೀರಾ. ನಿಮ್ಮ ಪ್ರೀತಿ ನಿಜವಾಗ್ಲೂ ಇದ್ದರೆ, ಅಂದರೆ ನಿಜವಾದ ಪ್ರೀತಿ ನಿಮ್ಮಲ್ಲಿತ್ತಂದರೆ ಗಂಡು ಹೆಣ್ಣಿನ ಮಧ್ಯೆ ಈ ವರ್ಷ ನಿಮಗೆ ವಿವಾಹದಲ್ಲಿ ಏನೂ ಅಡ್ಡಿ ಆಟಂಕಗಳು ಇಲ್ಲ. ದೀರ್ಘಕಾಲದ ಸಮಸ್ಯೆಗಳು ನಿಮಗೆ ನಿವಾರಣೆ ಆಗುತ್ತೆ. ಕ್ಷುಲ್ಲಕ ಕಾರಣಗಳಿಂದ ಕೆಲವೊಂದು ಅಸಮಾಧಾನ ಆಗುತ್ತೆ, ಅದನ್ನು ನೀವೇ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಆಮೇಲೆ ಅಸಮಾಧಾನ ಇದ್ದರೂ ಕೂಡ ಅದನ್ನು ನಿವಾರಣೆ ಮಾಡಿಕೊಂಡು ಒಂದು ಜಯತ್ವದ ಕಡೆಗೆ ಹೋಗೋದರಲ್ಲಿ ಡೌಟೇ ಇಲ್ಲ. ಧನಾತ್ಮಕ ಫಲಿತಾಂಶಗಳು ಪ್ರೀತಿ ಪಾತ್ರದಿಂದ ನಿಮಗೆ ಸಿಗುತ್ತೆ. ಉತ್ತಮವಾಗಿರ್ತಕ್ಕಂಥ ವರ್ಷ ಅಂತ ನಾವು ಭಾಳ ಸ್ಪಷ್ಟವಾಗಿ ಸೂಚಿಸ್ಬೋದು. ಹೊಸ ಸಂಬಂಧಗಳು ರೂಪಿಸಲು ಭಾಳಷ್ಟು ಅವಕಾಶಗಳು ನಿಮಗೆ ಸಿಗುತ್ತೆ. ಅವಕಾಶವನ್ನು ಉಪಯೋಗಿಸ್ಕೊಳ್ಳಿ, ಅದರಿಂದ ಖಂಡಿತ ನಿಮಗೆ ಶುಭ ಫಲ ಇದೆ. ಇನ್ನು ವೈವಾಹಿಕ ಜೀವನ ಹೇಗಿರುತ್ತೆ? ಮದುವೆ ಜೀವನ ನೋಡಿ, ಈ ವರ್ಷ ಕರ್ಕಾಟಕ ರಾಶಿಯವರಿಗೆ ನೀವು ಹುಡುಗಿ ಆಗಿದ್ರೆ ಹುಡುಗರನ್ನು ಹುಡುಕ್ತಾ ಇದ್ದರೆ ಈ ವರ್ಷ ಸೆಟ್ ಆಗಿಬಿಡುತ್ತೆ. ನೀವು ಹುಡುಗನಾಗಿದ್ದರೆ ಹುಡುಗಿಯನ್ನು ಹುಡುಕ್ತಾ ಇದ್ರು ಸೆಟ್ ಆಗಿಬಿಡುತ್ತೆ. ಅಂದರೆ ಮದುವೆ ಸಂಬಂಧಪಟ್ಟಂತೆ ಈ ವರ್ಷ ಸೆಟ್ ಆಗೋದು, ಎಂಗೇಜ್ಮೆಂಟ್ ಆಗೋದು, ಮದುವೆ ಆಗೋದು ತೀವ್ರವಾಗಿ ಸ್ಪೀಡ್ ಆಗುತ್ತೆ. ಕರ್ಕಾಟಕ ರಾಶಿಯ ಅವಿವಾಹಿತರು ಈ ವರ್ಷ ವಿವಾಹ ಹೊಂದುತ್ತೀರ. ಜೊತೆಗೆ ಸಂತಾನಾಪೇಕ್ಷಿತ ದಂಪತಿಗಳಿಗೂ ಕೂಡ ಶುಭ ಫಲ. ಕರ್ಕಾಟಕ ರಾಶಿಯವರಿಗೆ ಸಂತಾನದಲ್ಲಿ ವೃದ್ಧಿ ಆಗುತ್ತೆ. ಆ ಥರದ ಪಾಸಿಟಿವ್ಸು ಚೆನ್ನಾಗಿದೆ. ಲಾಭದ ಮನೆಯಲ್ಲಿ ಇರತಕ್ಕಂಥ ಗುರು ನಿಮಗೆ ಮೇ 15ವರೆಗೂ ತುಂಬ ಒಳ್ಳೆ ಫಲ ಕೊಟ್ಟರೆ, ಅದಾದಮೇಲೆ ನಿಮಗೆ ಗುರು ಬಲ ಕಮ್ಮಿ ಆದರೂ ಕೂಡ ಭಾಗ್ಯದಲ್ಲಿರ್ತಕ್ಕಂಥ ಶನಿ ನಿಮ್ಮನ್ನು ಕಾಪಾಡ್ತಾರೆ. ನಿಮ್ಮ ಮನಸ್ಸಿಗೆ ಏನು ಸಂತೋಷ ಇರುತ್ತೋ ಅದು ಈಡೇರುತ್ತೆ. ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ವೈಮನಸ್ಯಗಳು, ಸ್ವಲ್ಪ ಜಟಾಪಟಿಗಳು, ತೊಂದರೆ ತಾಪತ್ರಯಗಳು, ಜಗಳಗಳಿದ್ರೂ ಕೂಡ ದಂಪತಿಗಳ ಮಧ್ಯೆ ದೂರ ಆಗುತ್ತೆ. ವಿಶೇಷವಾದಂಥ ಅನುಕೂಲಗಳ ಪ್ರಾಪ್ತಿ ಆಗುತ್ತೆ. ಎಲ್ಲ ಥರದ ವಿಚಾರದಲ್ಲೂ ನೋಡಿದ್ರೆ ನಿಮ್ಮ ಪ್ರಯತ್ನಗಳು ಖಂಡಿತ ಭಾಳ ಉತ್ತಮವಾಗಿರುತ್ತೆ ಅಂತ ಹೇಳ್ಬೋದು. ಜೊತೆಗೆ ವೈವಾಹಿಕ ಜೀವನದಲ್ಲಿ ಈ ವರ್ಷ ಸುಖಕರ. ಇನ್ನು ಕೌಟುಂಬಿಕ ಜೀವನ, ಕುಟುಂಬದಲ್ಲಿ ಹೇಗಿರುತ್ತೆ ಜೀವನ? ಸ್ವಲ್ಪ ಎಚ್ಚರಿಕೆ ಇರಬೇಕು. ನಿಮ್ಮನ್ನು ಮೋಸ ಮಾಡುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾರನ್ನು ಸಂಪೂರ್ಣ ನಂಬಕ್ಕೆ ಹೋಗಬೇಡಿ. ಎಸ್ಪೆಷಲಿ ಆಸ್ತಿ ವಿಚಾರದಲ್ಲಿ ನಂಬಕ್ಕೆ ಹೋಗಬೇಡಿ. ಅದು ನೀವು ಭಾಳ ಸ್ವಲ್ಪ ಕೆಟ್ಟದನ್ನು ನಿಮಗೆ ಆಗಬಹುದಾದಂಥ ಸಾಧ್ಯತೆಗಳಿದೆ. ಸ್ವಲ್ಪ ಎಚ್ಚರಿಕೆ ವಹಿಸಿ. ಯಾವುದನ್ನು ಸಡನ್ ಡಿಸಿಷನ್ಸ್ ತಗೊಳ್ಬೇಡಿ. ಎಲ್ಲ ಮುಂದೂಡಿ ಮಾರ್ಗದರ್ಶಕರನ್ನು ಕೇಳ್ಕೊಳ್ಳಿ, ಜ್ಯೋತಿಷ್ಯರನ್ನು ಕೇಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಆ ಥರದ ನಿರ್ಧಾರಗಳನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ. ಜೊತೆಗೇನಪ್ಪ ಅಂತಂದರೆ ಶನಿಯ ಪ್ರಭಾವ ಮಾರ್ಚ್ ನಂತರ ನಿಮಗೆ ಪಾಸಿಟಿವ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಸೂಕ್ಷ್ಮವಾಗಿ 6th ಸೆನ್ಸ್ ಆಕ್ಟಿವೇಟ್ ಆಗಿ ಏನಾದರೂ ತೊಂದರೆಗಳು ಬರುವಂಥ ಸಾಧ್ಯತೆಗಳಿದ್ರೆ ಅದೆಲ್ಲ ನಿಮಗೆ ಭಗವಂತ ತೃಪ್ತಿಯಾಗಿ ತೋರಿಸ್ಕೊಟ್ಬಿಡ್ತಾನೆ. ಕುಟುಂಬ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಸುಧಾರಣೆ ಆಗುತ್ತೆ ಮಾರ್ಚ್ ನಂತರ. ಮತ್ತು ಕರ್ಕಾಟಕ ರಾಶಿಗಳಿಗೆ ರಾಹುಕೇತು ಪ್ರಭಾವ ಒಂದು ಸ್ವಲ್ಪ ನಿಮ್ಮ ಮೇಲೆ ಬೀಳೋದ್ರಿಂದ ಸಿಟ್ಟು ಜಾಸ್ತಿ ಬರುತ್ತೆ. ಸಿಟ್ಟು ಬರದೇ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡಬೇಕಾದಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನಿಮ್ಮ ಪ್ರಯತ್ನ ನಿಮಗೆ ಸಕ್ಸಸ್ಸನ್ನು ಕೊಡುತ್ತೆ. ಕುಟುಂಬದ ಜೀವನದ ಬಗ್ಗೆ ಒಳ್ಳೆ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ. ಮನೆ ವೃದ್ಧಿ ಆಗುತ್ತೆ. ಮನೆಯಲ್ಲಿ ಸಂಖ್ಯೆ ಜಾಸ್ತಿ ಆಗುತ್ತೆ. ವಂಶಾಭಿವೃದ್ಧಿ ಆಗುತ್ತೆ. ಒಳ್ಳೆ ಸಾಮಾನ್ಯವಾಗಿ ಎಲ್ಲ ವಿಷಯಗಳಲ್ಲೂ ಧನಾತ್ಮಕ ಫಲಿತಾಂಶಗಳು ನಿಮಗೆ ಈ ಒಂದು ವರ್ಷ ಕೌಟುಂಬಿಕ ಜೀವನದಲ್ಲಿ ಸಿಗುತ್ತೆ. ಸಾಧಿಸುವಂತಹ ಸಾಧ್ಯತೆಗಳು ಹೆಚ್ಚಾಗಿ ನಿಮಗೆ ಸಿಗುತ್ತೆ. ಇನ್ನು ಭೂಮಿ, ಮನೆ ಮತ್ತು ವಾಹನದ ವಿಚಾರ, ಈ ವರ್ಷ ವಾಹನದಲ್ಲಿ ಅನುಕೂಲ,
ಭೂಮಿಯಲ್ಲಿ ಅನುಕೂಲ, ಮನೆ ಕಟ್ಟೋದ್ರಲ್ಲೂ ಅನುಕೂಲ, ಮನೆ ತಗೊಳ್ಳೋದ್ರಲ್ಲೂ ಅನುಕೂಲ. ಯಾಕೆಂದರೆ ನಾನು ಪ್ರಾರಂಭದಲ್ಲಿ ಹೇಳಿದೆ, ಆರ್ಥಿಕ ಸ್ಥಿತಿ ತುಂಬ ಸುಧಾರಣೆ ಆಗುತ್ತೆ, ಬಹಳ ಚೆನ್ನಾಗಿರುತ್ತೆ, ಸಾಲಗಳು ಕಡಿಮೆ ಆಗುತ್ತೆ. ಮತ್ತು ಹೊಸ ಸಾಲಗಳನ್ನು ಮನೆ ಕಟ್ಟೋದಕ್ಕೂ ಅದಕ್ಕೂ ಪಡಿತೀರಾ, ಲೋನು ಇನ್ನೊಂದು ಪಡಿತೀರಾ. ಒಟ್ಟಲ್ಲಿ ನೂತನ ವಾಹನ ಖರೀದಿ ಮಾಡ್ತಕ್ಕಂಥವ್ರಿಗೆ ಅತ್ಯಂತ ಸಂತೋಷದ ವರ್ಷ. ವಾಹನದ ಬಿಸ್ನೆಸ್ ಮಾಡುವಂಥವ್ರಿಗೆ, ವಾಹನ ರಿಲೇಟೆಡ್ ಆಗಿ ಸೇಲ್ಸ್ ಆ್ಯಂಡ್ ಸರ್ವಿಸ್ ಮಾಡುವಂಥವ್ರಿಗೆ, ವಾಹನವನ್ನು ಓಡಿಸುವಂಥ ಡ್ರೈವರ್ಸ್ಗೆ, ಅದರ ಮಾಲೀಕರಿಗೆ ಎಲ್ಲರಿಗೂ ಭಾಳ ಒಳ್ಳೆಯ ಫಲವನ್ನು ನಾವು ಪಡಿಬೋದು. ಅದ್ಭುತ ಫಲಿತಾಂಶಗಳು ನಿಮಗೆ ಈ ವರ್ಷ ಇದೆ. ಜೊತೆಗೆ ಭೂಮಿಯನ್ನು ಖರೀದಿಸುವಂಥವರು, ಮನೆಯನ್ನು ನಿರ್ಮಿಸುವಂಥವರು ಕೂಡ ತುಂಬ ಒಳ್ಳೆಯ ಫಲವನ್ನು ನಾವು ಅಪೇಕ್ಷೆ ಪಡ್ಬೋದು. ಹೊರದೇಶದಲ್ಲಿ ಕೆಲಸ ಮಾಡಿ ಅಲ್ಲೇ ನಾವೇನಾದರೂ ಒಂದು ಜಾಗವನ್ನು ತಗೋತೀವಿ, ಮನೆಯನ್ನು ಕಟ್ತೀವಿ ಅಂದರೂ ಕೂಡ ಖಂಡಿತ ನಿಮಗೆ ಸಕ್ಸಸ್ ಇದೆ. ಊರಿನ ಆಸ್ತಿಗಳನ್ನು ಮತ್ತೆ ಕೈ ಮಾಡಿಕೊಳ್ಳುವಂಥದ್ದು ಅಂದರೆ ಮತ್ತೆ ನಿಮ್ಮ ಪಾಲಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ನಿರಂತರವಾಗಿ ನಿಮ್ಮ ಪ್ರಯತ್ನ ಸಕ್ಸಸ್ಸನ್ನು ಖಂಡಿತ ಕೊಡುತ್ತೆ. ಭೂಮಿಯ ಆಸ್ತಿ ಎಲ್ಲವೂ ಕೂಡ ನಿಮ್ಮನ್ನು ಹುಡುಕೊಂಡು ಬರುತ್ತೆ. ಬಂದಂಥ ಆಪರ್ಚುನಿಟಿ ಯಾವುದೇ ಕಾರಣಕ್ಕೂ ನೀವು ಅದನ್ನು ಮಿಸ್ ಮಾಡ್ಕೋಬೇಡಿ. ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವಂಥದ್ದು ಮುಂದುವರಿಯುತ್ತೆ. ಅದೆಲ್ಲ ಮಾರ್ಚ್ 28ರ ನಂತರನೇ ನಿಮ್ಮ ಪ್ರಯತ್ನ ಪಡಬೇಕು. ಅದಾದಮೇಲೆ ನಿಮಗೆ ಖಂಡಿತ ಸಕ್ಸಸ್ ಇದೆ. ಇದಿಷ್ಟು ಕೂಡ ವಾಹನ, ಭೂಮಿ ಹಾಗೂ ವಿಚಾರಗಳು, ಮನೆ ಕಟ್ಟುವಂಥ ಸಂಬಂಧಪಟ್ಟಂಥದ್ದಕ್ಕೆ. ಸರಿ, ಹಾಗಾದರೆ ಓವರಾಲ್ ನೋಡಿದ್ರಲ್ಲ ಈ ವರ್ಷ ಭವಿಷ್ಯ. ಇದರಲ್ಲಿ ಶನಿ ನಿಮಗೆ ಮಾರ್ಚ್ 28 ಬದಲಾವಣೆ ಆಗ್ತಾರೆ, ಗುರು ಮೇ 15ಕ್ಕೆ ಬದಲಾವಣೆ ಆಗ್ತಾರೆ, ರಾಹುಕೇತುಗಳು ಮೇ 20ನೇ ತಾರೀಕು ಬದಲಾವಣೆ ಆಗ್ತಾರೆ. ಈ 4 ಬದಲಾವಣೆಗೆ ಸಂಬಂಧಪಟ್ಟಂಥ ಪರಿಹಾರಗಳು ಆಯಾ ಸಮಯಕ್ಕೆ ನೀವು ಮಾಡ್ಕೊಳ್ಬೇಕಂದ್ರೆ ಪ್ರತ್ಯೇಕವಾಗಿ ಸ್ವಲ್ಪ ಶ್ರಮ ಆಗುತ್ತೆ. ನಿಮ್ಮೆಲ್ಲರ ಒಂದು ಅನುಕೂಲಕ್ಕೋಸ್ಕರನೇ ನಾವು ಶನೈಶ್ಚರ 1 ಲಕ್ಷ ಸಹಕಾರ ಶನೈಶ್ಚರ ಮಹಾಯಜ್ಞವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದು ಯಜ್ಞವನ್ನು ಮಾಡ್ತಾ ಇದ್ದೇನೆ. 431 ರೂಪಾಯಿ, 431 ರೂಪಾಯಿ ಅಂದರೆ 431 ರುಪೀಸ್ ನೀವು ಪೇ ಮಾಡಿ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು ಮತ್ತು ನಿಮ್ಮ ಪಿನ್ ಕೋಡ್ ಸಮೇತವಾಗಿ ಪರ್ಫೆಕ್ಟ್ ಅಡ್ರೆಸ್ಸನ್ನು ನೀವು ನಿತ್ಯ ಸೌಭಾಗ್ಯ .in ಅನ್ನುವಂಥ ವೆಬ್ಸೈಟ್ಗೆ ನೀವು ಹೋಗಿ ಎಲ್ಲವನ್ನು ನೀವು ಅಲ್ಲಿ ಫಾರ್ಮ್ ಫಿಲಪ್ ಮಾಡಿ ಸ್ಕ್ಯಾನರಲ್ಲಿ 431 ರೂಪಾಯಿ ನೀವು ಅಮೌಂಟ್ ಪೇ ಮಾಡಿದ್ರೆ ಒಬ್ಬರಿಗೆ ಸಂಕಲ್ಪ ಆಗಿ ಕುದುರೆಲಾಳ ಮಂತ್ರಾಕ್ಷತೆ ಸಮೇತವಾಗಿ ಪ್ರಸಾದ ನಿಮ್ಮ ಮನೆಗೆ ಬರುತ್ತೆ. ಈ ವಿಚಾರವಾಗಿ ಫಾರ್ಮ್ ಫಿಲಪ್ ಮಾಡೋಕ್ಕಾಗ್ತಿಲ್ಲ, ಸ್ವಲ್ಪ ನನಗೆ ಬರೋದಿಲ್ಲ ಇದನ್ನು ಮಾಡೋದಕ್ಕೆ ಅಂತಂದರೆ ಕೆಳಗಡೆ ಕಾಣ್ತಾ ಇರತಕ್ಕಂಥ ಫಾರ್ ಸೇವಾ ಕಾಂಟ್ಯಾಕ್ಟ್ ಅಂತೇನಿದೆ, ಅದರಲ್ಲಿ 2 ನಂಬರ್ ಇದೆ. ಅದಕ್ಕೆ ನೀವು ಫೋನ್ ಮಾಡಿದ್ರೆ ನಿಮಗೆಲ್ಲ ಡೀಟೇಲ್ಸನ್ನು ತಿಳಿಸ್ತಾರೆ. ನಿಮ್ಮ ಕೈಗೆ ಫಾರ್ಮ್ ಫಿಲಪ್ ಮಾಡೋಕ್ಕಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಫಾರ್ಮ್ ಫಿಲಪ್ ಮಾಡಿ ಪೇಮೆಂಟನ್ನು ನೀವು ಸಕ್ಸಸ್ ಮಾಡೋ ರೀತಿಯಾಗಿ ಮಾಡಿಕೊಡ್ಲಿಕ್ಕೆ ನಮ್ಮವ್ರು ನಿಮಗೆ ಟೆಲಿಕಾಲರ್ಸು ಸಪೋರ್ಟ್ ಮಾಡ್ತಾರೆ. ಹಾಗಾಗಿ ಏನೂ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಈ ಒಂದು ಶನೈಶ್ಚರ ಮಹಾ ಯಜ್ಞಕ್ಕೆ ನೀವು ಪಾಲ್ಗೊಳ್ಳಿ. ಆ ಭಗವಂತನ ಆಶೀರ್ವಾದ ಜೊತೆಗೆ ಕುದುರೆಲಾಳ ಪ್ರಸಾದವಾಗಿ ಮನೆಗೆ ಬರುವಂಥದ್ದು ಇವೆಲ್ಲವೂ ನಿಮಗೆ ಮತ್ತಷ್ಟು ಮಗದಷ್ಟು ಅಭಿವೃದ್ಧಿಗೆ ದಾರಿಯಾಗಿ ಸಂತೋಷ ಜೀವನ ಪಡೆಯೋದ್ರಲ್ಲಿ ಸಂದೇಹನೇ ಇಲ್ಲ ಅಂತ ಹೇಳ್ಬೋದು. ಹಾಗಾದರೆ ವರ್ಷವಿಡೀ ಪರಿಹಾರ ಏನಪ್ಪ ಅಂದರೆ, ಒಂದು ಹಣೆಗೆ ಕುಂಕುಮ ಅಥವಾ ತಿಲಕವನ್ನು ಇಟ್ಕೋತಾ ಇರಿ. ಅದರಿಂದ ನಿಮಗೆ ಋಣಾತ್ಮಕ ಸಮಸ್ಯೆಗಳು ದೂರವಾಗಿ ಧನಾತ್ಮಕ ಸಂತೋಷ ಅಭಿವೃದ್ಧಿ ಆಗುತ್ತೆ. ಜೊತೆಗೆ ಹನುಮಾನ್ ಚಾಲೀಸ, ನಿತ್ಯ ಹನುಮಾನ್ ಚಾಲೀಸವನ್ನು ಪಠನೆ ಮಾಡುವಂಥದ್ದು, ಹೇಳುವಂಥದ್ದು. ಬರಲ್ಲ ಗುರುಗಳೇ ನನಗೆ ಹೇಳೋಕ್ಕೆ, ಕೇಳಿ ಪರವಾಗಿಲ್ಲ, ಕೇಳುವಂಥದ್ದು. ಇವೆರಡೂ ಕೂಡ ನಿಮಗೆ ತುಂಬ ಒಳ್ಳೆಯ ಫಲ ಅನ್ನುವಂಥದ್ದು ಅಪೇಕ್ಷೆ ಪಡ್ಬೋದು. ಹಾಲನ್ನು ದಾನ ಮಾಡುವಂಥದ್ದು ಅಂದರೆ ಹಾಲನ್ನು ದೇವರಿಗೆ ಅಭಿಷೇಕ ಕೊಡ್ಬೋದು, ಹಾಲನ್ನು ಬಡವರಿಗೆ ಕೊಡ್ಬೋದು, ಭಿಕ್ಷುಕರಿಗೆ ಕೊಡ್ಬೋದು. ಅದನ್ನು ಹಸಿ ಹಾಲು ಪಾಕೆಟಲ್ಲೂ ಕೊಡ್ಬೋದು ಅಥವಾ ಕಾಯಿಸಿ ಹಾಲನ್ನು ಕೂಡ ಕೊಡ್ಬೋದು. ಒಟ್ಟು ಹಾಲಿನ ದಾನವನ್ನು ಯಾವಾಗ ಅನುಕೂಲ ಆಗುತ್ತೋ ಅವಾಗ ಮಾಡಿ. ಜೊತೆಗೆ ಹಣೆಗೆ ತಿಲಕವನ್ನು ಅಥವಾ ಕುಂಕುಮವನ್ನು ಇಟ್ಕೊಳ್ಳೋದು ಮರಿಬೇಡಿ. ಜೊತೆಗೆ ಹನುಮಾನ್ ಚಾಲೀಸ ಪಠನೆಯನ್ನು ಮಾಡುವಂಥದ್ದು ಮಾತ್ರ ಮರಿಬೇಡಿ. ಓವರಾಲ್ ನೋಡಿದಾಗ ಕರ್ಕಾಟಕ ರಾಶಿಯವರಿಗೆ ಕಳೆದ ವರ್ಷಕ್ಕಿಂತ 2025ರಲ್ಲಿ ಅದ್ಭುತವಾದ ಫಲಿತಾಂಶವನ್ನು ನಾವು ಅಪೇಕ್ಷೆ ಪಡ್ಬೋದು. ಒಂದು ಸಂತೋಷದ ಸುದ್ದಿ, ಅಷ್ಟಮ ಶನಿ ಪ್ರಭಾವ ದೂರ ಆಗುತ್ತೆ, ಶನಿ ಭಾಗ್ಯಕ್ಕೆ ಬರ್ತಾರೆ ಅನ್ನುವಂಥದ್ದು ಸಂತೋಷ ಅಂತ ಹೇಳ್ಬೋದು. ಎಲ್ಲ ಥರದ್ರಲ್ಲೂ ಕೂಡ ನಿಮಗೆ ಪಾಸಿಟಿವ್ ಆಗಿ ಇದು ಪರಿಣಾಮವನ್ನು ಬೀರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಕರ್ಕಾಟಕ ರಾಶಿಯವರ ವರ್ಷ ಭವಿಷ್ಯ 2025ರದ್ದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳ